ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ಅದಕ್ಕಾಗಿ ಈಗಾಗಲೇ ನಾವು ಕನ್ನಡದಲ್ಲಿ 2 ಮಾಡೆಲ್ ಕ್ವಶನ್ ಪೇಪರು, ಇಂಗ್ಲೀಷಲ್ಲಿ 1, ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಹಾಕಿದ್ದೀನಿ. ಇವೆಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ ದಿನಾಂಕ ಯಾವ ವಿಷಯದ ಪರೀಕ್ಷೆಗಳಿದ್ದಾವೆ, ಏಕೆಂದರೆ ಕಾಲೇಜ್ ಲೆವೆಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡೋಂಥ ಬೋರ್ಡ್ ಹೇಳಿರೋದ್ರಿಂದ ಸೊ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಈ ಕಾರಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್, ಆ ಡೇಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಮೆಸೇಜ್ ಬಂದಿತ್ತು, ಸೊ ನಾಳೆ ಸೋಷಿಯಾಲಜಿ ಪೇಪರ್ ಇದೆ ಅಂತಂದಾಗ ಸೋಷಿಯಾಲಜಿಯನ್ನು ಲೈನ್ ಅಪ್ ಮಾಡ್ತಾ ಇದ್ದೀವಿ. ಸೊ ಇದೇ ತನ್ನಾಗಿರ್ತಕ್ಕಂಥ PCMB ಆಗಿರ್ಬೋದು, ಕಾಮರ್ಸ್ ಸ್ಟ್ರೀಮ್ದಿಂದ ಇದ್ದರೂ ಕೂಡ ಮೆಸೇಜ್ ಮಾಡಿ ಡೇಟ್ಗಳನ್ನು ಕೊಟ್ಟಿದ್ದರೆ ಖಂಡಿತವಾಗಿ ನಾವು ಎಫರ್ಟ್ ಹಾಕ್ತೀವಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಎಷ್ಟು ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಇತ್ತು, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. 30 to 40 ಮಾರ್ಕ್ಸ್ ಇಲ್ಲಿಂದ ರಿಪೀಟ್ ಆಗೇ ಆಗ್ತವೆ, ಯಾಕೆಂದರೆ ಇದು ಬೋರ್ಡ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್. ಸೋಷಿಯಸ್ ಎಂದರೆ ಅಂತ ಕೇಳಿದ್ರು, ಆಪ್ಷನ್ ಎ ಒಡನಾಡಿಗಳು ಅಥವಾ ಸಹಚರರು ಈಸ್ ದ ರೈಟ್ ಆನ್ಸರ್. ಯಾವ ಸಮೂಹಗಳಲ್ಲಿ ಅನ್ಯೋನ್ಯ ಸಂಬಂಧವಿರುತ್ತದೆಯೋ ಆ ಸಮೂಹಗಳನ್ನು ಏನಂತ ಕರಿತೀವಿ? ಪ್ರಾಥಮಿಕ ಸಮೂಹ. ದಿ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ರು, ವೆಸ್ಟರ್ ಮಾರ್ಕ್. ಗೊತ್ತಿರಲಿ. ಧರ್ಮದ ಒಂದು ಕೆಲಸ ಕೇಳಿದ್ರು, ಸಾಮಾಜಿಕ ಏಕತೆ ಮಾಡೋದೇ ಧರ್ಮದ ಒಂದು ಕಾರ್ಯ. ಸಾಮಾಜೀಕರಣದ ಹಂತಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದಿದ್ದಾರೆ. ಸೊ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದರೆ ಡಿ ಮಾತ್ರ ಸರಿ ಇದೆ. ಅಂದರೆ ಮೌಖಿಕ ಹಂತ, ಶೌಚ ತರಬೇತಿ ಹಂತ, ಇಡಿಪಲ್ ಹಂತ, ಕಿಶೋರಾವಸ್ಥೆ ಹಂತ ಇದೆ ನೋಡಿ. ಸೊ ಇದು ಏನಾಗಿತ್ತಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಸೀರೀಸ್ ಇತ್ತು. ಇನ್ನು ಬಿಟ್ಟ ಸ್ಥಳಗಳಿತ್ತು. ಮಾನವನ ದೈನಂದಿನ ಜೀವನದ ನಡವಳಿಕೆಗಳಿಗೆ ಏನಂತ ಕರಿತೀವಿ? ಲೋಕರೂಢಿ ಅಂತೀವಿ. ಮಾನವ ತನ್ನ ಅಗತ್ಯ ಈಡೇರಿಸಿಕೊಳ್ಳಲು ಸೃಷ್ಟಿಸಿರುವ ಭೌತ ವಸ್ತುಗಳೆಲ್ಲ ಏನದು? ಭೌತ ಸಂಸ್ಕೃತಿ. ಬಹುಪತ್ನಿತ್ವ ಆಚರಣೆಯಲ್ಲಿರುವ ಒಂದು ಸಮುದಾಯ ತೊಡವರು. ಅರಚನಾತ್ಮಕ ಪ್ರಶ್ನಾವಳಿಯನ್ನು ಡ್ಯಾಶ್ ಅಂತ ಕರಿತೀವಿ, ಸಂದರ್ಶನ ಮಾರ್ಗದರ್ಶಿ. ಸಂಪರ್ಕ ಸಾಧನಗಳ ಕ್ರಾಂತಿಯಿಂದ ವಿಶ್ವವೇ ಚಿಕ್ಕದೆನಿಸುವ ಕಲ್ಪನೆಗೆ ಏನಂತೀವಿ? ವಿಶ್ವಗ್ರಾಮ ಇಸ್ ದಿ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಮಾನವ ಸಮಾಜ ಜೀವಿ ಅಂತ ಕೇಳಿದರೆ ಕರೆಕ್ಟಾಗಿ ಅದನ್ನು ಹೇಳಿದವರು ಯಾರಪ್ಪ ಅಂದರೆ ಅರಿಸ್ಟಾಟಲ್ ಇದೆ. ಸಂವಹನ ಅನ್ನೋದು ಏನು ಅಂತ ಕೇಳಿದರು, ಅದು ಒಂದು ಭಾಷೆ. ಸಮವಯಸ್ಕರರು ಏನಂತ ಕೇಳಿದರೆ ಗೆಳೆಯರು. ಸಾಮಾಜಿಕ ವಿಕಾಸ ಅಂತ ಕೇಳಿದರೆ ಅದು ಬಂದುಬಿಟ್ಟು ಹರ್ಬರ್ಟ್ ಸ್ಪೆನ್ಸರ್ ಬರ್ತಾರೆ. ಡೆಸಿಬಲ್ ಅಂತ ಇದೆ, ಇದು ಶಬ್ದದ ತೀವ್ರತೆಯನ್ನು ಅಳೆಯುವ ಒಂದು ಸಾಧನ ಅಂತ ಬರೆದ್ರೆ ಸಾಕು. ಇನ್ನು 1 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಎಸ್, ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಮ್ಟೆ. ಪ್ರತಿ ಸರಿ ಕೇಳ್ತಾರೆ. ಸಾಮಾಜಿಕ ನಿಯಂತ್ರಣದ ಒಂದು ಉದ್ದೇಶವನ್ನು ಕೊಡಿ ಅಂತ ಕೇಳಿದರೆ ಇದು ಸಾಮಾಜಿಕ ಅನುವರ್ತನೆಯನ್ನು ತರ್ತದೆ. ಇನ್ನು ಹೊಂದಾಣಿಕೆ ಎಂದರೇನು ಕೇಳಿದ್ದಾರೆ? ಪರಿಸರದೊಂದಿಗೆ ಸಾಮರಸ್ಯತ್ವವನ್ನು ಸಾಧಿಸೋ ಪ್ರಕ್ರಿಯೆ ಹೊಂದಾಣಿಕೆ. ಸಂಸ್ಕೃತಿಯು ಕಲಿತ ಗುಣವೇ? ಹೌದು, ಸಂಸ್ಕೃತಿ ಅನ್ನೋದು ಒಂದು ಕಲಿತ ಗುಣ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮಾಲಿನ್ಯ ಎಂದರೇನು ಕೇಳಿದ್ರು, ಪರಿಸರ ಕೊಳಕಾಗಿರೋದು ಅಥವಾ ಹಾಳಾಗಿರೋದನ್ನು ಸೂಚಿಸೋದಕ್ಕೆ ಮಾಲಿನ್ಯ ಅಂತಲೇ ಹೇಳೋದು. 2 ಮಾರ್ಕರ್ ಕ್ವಶನ್, ಅಸಂಘಟಿತ ಸಮೂಹ ಎಂದರೇನು? ಎಸ್, ಯಾವುದೇ ಯೋಜನೆ, ನಿಶ್ಚಿತ ಉದ್ದೇಶ, ಗುರಿ ಹೊಂದಿರದ, ಶ್ರಮ ವಿಭಜನೆ ಮತ್ತು ಅಧಿಕಾರ ಹಂಚಿಕೆಯ ನಿಯಮಗಳಿಗೆ ಒಳಪಡದ ಅಶಾಶ್ವತ ಮತ್ತು ಅಸ್ಥಿರ ರೂಪದ ಸಮೂಹವನ್ನೇ ನಾವೇನಂತ ಕರಿತೀವಿ? ಅಸಂಘಟಿತ ಸಮೂಹ ಅಂತಲೇ ಕರೆಯೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಾಂಸ್ಕೃತಿಕ ಹಿಂಬೀಳಿಕೆ ಎಂದರೇನು? ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವೆ ಉಂಟಾಗೋ ಅಂತರವನ್ನೇ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರೆಯೋದು. ಇನ್ನು ಪ್ರಾಥಮಿಕ ಗುರುತಿಸುವಿಕೆ ಎಂದರೇನು? ಸಾಮಾಜೀಕರಣದ ಮೌಖಿಕ ಹಂತದಲ್ಲಿ ತಾಯಿ ಮತ್ತು ಮಗು ಐಕ್ಯರಾಗಿರ್ತಾರೆ. ಅವರ ಪಾತ್ರಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸ ಗುರುತಿಸಲಾಗುವುದಿಲ್ಲ. ಈ ಹಂತವನ್ನೇ ನಾವು ಪ್ರಾಥಮಿಕ ಗುರುತಿಸುವಿಕೆಯ ಹಂತ ಅಂತಲೇ ಕರೆಯೋದು. ನೆಕ್ಸ್ಟ್ ಒನ್, ಸಾಮಾಜೀಕರಣದ ನಿಯೋಗಿಗಳನ್ನು ಬರೀರಿ. ಸೊ ಯಾವೆಲ್ಲ ಸಾಮಾಜೀಕರಣದ ನಿಯೋಗಿ ಅಂದರೆ ಕುಟುಂಬ, ನೆರೆಹೊರೆ, ಶಾಲೆ ಮತ್ತು ಗೆಳೆಯರ ಬಳಗ, ಸಮವಯಸ್ಕರು ಅಂತಲೂ ಕೂಡ ಕರೆಯೋದು. ಇನ್ನು ಕುಟುಂಬದ ಪ್ರಕಾರಗಳನ್ನು ಕೇಳಿದರೆ ಅವಿಭಕ್ತ ಕುಟುಂಬ ಮತ್ತು ಅನುಕುಟುಂಬ. ವಿವಾಹದ 2 ಕ್ರಿಯೆಗಳನ್ನು ಕೇಳಿದರೆ ಕಾರ್ಯ, ಲೈಂಗಿಕ ಜೀವನದ ನಿಯಂತ್ರಣ. ಕುಟುಂಬ ರಚನೆಗೆ ಅದು ಏನಾಗಿರ್ತದಪ್ಪ ಅಂದ್ರೆ ಒಂದು ವೇದಿಕೆ ನಿರ್ಮಾಣ ಆಗಿರ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಶಿಕ್ಷಣದ ಯಾವುದಾದ್ರೂ 2 ಸುಧಾರಣಾತ್ಮಕ ಕಾರ್ಯಗಳನ್ನು ಕೇಳಿದರು. ಇದು ಮಾನವನ ಮನಸ್ಸನ್ನು ಭೂತ ಮತ್ತು ವರ್ತಮಾನದ ಸಂಕೋಲೆಗಳಿಂದ ಮುಕ್ತ ಮಾಡ್ತದೆ. ಇದು ಮನುಷ್ಯನನ್ನು ಸಮಾಜದಲ್ಲಿರುವ ಮೌಲ್ಯಗಳು ಮತ್ತು ರೂಢಿಗಳನ್ನು ಪ್ರಶ್ನಿಸುವಂತೆ ಮಾಡ್ತದೆ. ಇನ್ನು ಅವಲೋಕನದ 2 ಅನುಕೂಲತೆಗಳು, ವಸ್ತುನಿಷ್ಠತೆಯನ್ನು ಕಾಪಾಡ್ತದೆ, ಸಮೂಹದ ಸಹಜ ವರ್ತನೆಯನ್ನು ಗಮನಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. 5 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸ್ವಲ್ಪ ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ಪ್ಲನೇಷನನ್ನು ಮಾಡಬೇಕು. ಇಲ್ಲಿ ಓನ್ಲಿ ಏನಿದಪ್ಪ ಅಂದ್ರೆ ಪಾಯಿಂಟ್ಸ್ ಇದ್ದಾವೆ, ನೀವು ಸ್ವಂತ ಆದರೂ ಮಾಡ್ಬೋದು, ಅಥವಾ ನಿಮ್ಮ ಕಡೆ ಏನಾದರೂ ಟೆಕ್ಸ್ಟ್ ಬುಕ್ ಅದಿತ್ತಂದರೆ ನೀವು ಮಾಡಿ, ಇರದೇ ಇತ್ತಂದರೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗಿ ಇನ್ನೊಂದು ವಿಡಿಯೋದಲ್ಲಿ 5 ಮತ್ತು 10 ಮಾರ್ಕರ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ತೀನಿ. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೀರಿ ಅಂತ ಕೇಳಿದರು. ಸೊ GS ಗುರ್ರೆ, MN ಶ್ರೀನಿವಾಸ್, ಇರಾವತಿ ಕರ್ವೆ, AR ದೇಸಾಯಿ. ಸೊ ಇವರ ಬಗ್ಗೆ ಏನು ಬರೀಬೇಕು? ಜನನ, ಸ್ಥಳ, ವಿದ್ಯಾಭ್ಯಾಸ, ಸಾಂಸ್ಕೃತಿಕ ಕೊಡುಗೆಗಳನ್ನು ಸಮಾಜಶಾಸ್ತ್ರಕ್ಕೆ ಅನುಗುಣವಾಗಿ ನೀವು ಏನು ಬರೀಬೇಕಾಗಿತ್ತಪ್ಪ ಅಂದ್ರೆ ಒಂದು 15 ಲೈನ್. ಇಟ್ ಮೀನ್ಸ್ ನೀವು ಎಷ್ಟು ಬರೀಬೇಕು? 5 ಮಾರ್ಕ್ಸಿಗೆ
1.5 ಪೇಜ್ ಏನು ಮಾಡಬೇಕು, ನೀವು ವಿವರಣೆಯನ್ನು ಕೊಡಬೇಕು. ಓಕೆನಾ. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಮಾಜ ಅಂದ್ರೇನು, ಸಮಾಜದ 5 ಲಕ್ಷಣಗಳ ವಿವರಣೆ. ಸೊ ಮೈಕೆವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜವೆಂಬುದು ಸಾಮಾಜಿಕ ಸಂಬಂಧಗಳ ಒಂದು ಬಲೆಯಾಗಿದೆ. ಇದರ ಮುಖ್ಯ ಲಕ್ಷಣಗಳೇನಪ್ಪ, ಇದು ಒಂದು ಸಮೂಹಗಳ ಸಮೂಹವಾಗಿದೆ, ಫಸ್ಟ್ ಪಾಯಿಂಟ್. ಎರಡನೇದು, ಇದು ಒಂದು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಮೂರನೇದು, ಇದು ವ್ಯತ್ಯಾಸವನ್ನು ಅವಲಂಬಿಸಿದೆ. 4, ಹೋಲಿಕೆಯನ್ನು ಅವಲಂಬಿಸಿದೆ. 5, ಸಹಕಾರ ಮತ್ತು ಶ್ರಮದ ವಿಭಜನೆ ಅಂತ ಕೊಟ್ಟಿದ್ದೀವಿ. ಇದನ್ನು ಪ್ರತಿಯೊಂದನ್ನು ಒಂದು 4 ಸಾಲ ಏನು ಮಾಡಿರಿ ಅಂದ್ರೆ ಓನಾಗಿ ಎಕ್ಸ್ಪ್ಲನೇಷನನ್ನು ಮಾಡಿ. ಇನ್ನು ಜಾರ್ಜ್ ಸಿಮೆಲ್ ಅವರ ಪ್ರಕಾರ ಸಂಘರ್ಷದ ಪ್ರಕಾರಗಳು ಕೇಳಿದರು. 4 ಇದ್ದಾವೆ. 1ನೇದು ಯುದ್ಧ, 2 ಅಂತಃಕಲಹ, 3 ದಾವೆ, 4 ತಾತ್ವಿಕ ಸಂಘರ್ಷ. ಇದನ್ನು ಕೂಡ ಸ್ವಲ್ಪ ಸ್ವಂತ ವಿವರಣೆಗಳನ್ನು ಕೊಡಿ. ಇನ್ನು ಮಾನವನ ಸಾಮಾಜಿಕ ಜೀವನದಲ್ಲಿ ಸಹಕಾರ ಅತ್ಯಗತ್ಯವಾಗಿದೆ ಹೇಗೆ ಅಂತ ಕೇಳಿದರು. ಎಸ್, ಸಹಕಾರ ಅನ್ನೋದು ಒಂದು ಸಾಮಾಜಿಕ ಅಗತ್ಯನೇ ಹೇಳ್ಬೋದು. ಜೈವಿಕ ಅಸ್ತಿತ್ವಕ್ಕೆ ಅಗತ್ಯ, ಪ್ರಗತಿ ಸಾಧಿಸಲು, ಅಂತಾರಾಷ್ಟ್ರೀಯ ವಿವಾದಗಳಿಗೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ, ಸಹಕಾರ ಮತ್ತು ಪರಸ್ಪರ ಅವಲಂಬನೆ ಒಟ್ಟಿಗೆ ಸಾಗಿಸ್ತದ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಇನ್ನು ಸ್ವಾಂಗೀಕರಣ ಪ್ರಕ್ರಿಯೆಗೆ ಪೂರಕವಾದ ಅಂಶಗಳು ಅಂತ ಕೇಳಿದರು. 1ನೇದು ಸಹನೆ, 2ನೇದು ಅನ್ಯೋನ್ಯ ಸಾಮಾಜಿಕ ಬಾಂಧವ್ಯ, 3 ಅಂತರ್ವಿವಾಹ, 4 ಸಾಂಸ್ಕೃತಿಕ ಸಾಮ್ಯತೆ, 5 ಶಿಕ್ಷಣ, ನೆಕ್ಸ್ಟ್ ಸಮಾನ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಅಂತ ಬರೆದ್ರೆ ಸಾಕು. ಇನ್ನು ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ 5 ಲಕ್ಷಣಗಳನ್ನು ವಿವರಿಸಲಿಕ್ಕೆ ಹೇಳಿದ್ದು. ನೋಡಿ, E.B. ಟೈಲರ್ ಅವರು ಏನು ಹೇಳಿದ್ದಾರೆ ಅಂದರೆ, ಸಂಸ್ಕೃತಿ ಅನ್ನೋದು ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಸಾಮರ್ಥ್ಯ ಮತ್ತು ನೈಪುಣ್ಯಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆ. ಇದರ ಲಕ್ಷಣಗಳು, ಇದು ಒಂದು ಕಲಿತ ಗುಣ, ಸಾಮಾಜಿಕವಾದದ್ದು, ಹಂಚಿಕೊಳ್ಳಲ್ಪಟ್ಟದ್ದು, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ, ಸಾಪೇಕ್ಷವಾದದ್ದು ಅಂತ ಬರೆದ್ರೆ ಸಾಕು. ಇನ್ನು ನಿಮ್ಮ ಪ್ರದೇಶದಲ್ಲಿ ಆಚರಿಸುವ ಹಬ್ಬಗಳನ್ನು ಇದು ಯಾವತ್ತು ಕೇಳ್ತಾರೆ, ಯುಗಾದಿ, ಸಂಕ್ರಾಂತಿ, ದಸರಾ, ದೀಪಾವಳಿ, ರಂಜಾನ್, ಒಂದು 5 ಹಬ್ಬಗಳನ್ನು ಏನು ಮಾಡಿ ಅಂತಂದ್ರೆ ಅದರ ವಿಶೇಷತೆಗಳನ್ನು ಆಚರಣೆ ಮಾಡ್ತಕ್ಕಂಥ ಕ್ರಮವನ್ನು ಬರೀರಿ. ಇನ್ನು ಸಾಮಾಜಿಕ ಪರಿವರ್ತನೆಯ ಅರ್ಥ ಮತ್ತು ಸಾಮಾಜಿಕ ಪರಿವರ್ತನೆಯ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಕಿಂಗ್ಸ್ಲೆ ಡೇವಿಡ್ ಅವರು ಏನು ಹೇಳಿದ್ದಾರೆ ಅಂದರೆ, ಸಾಮಾಜಿಕ ಸಂರಚನೆ ಮತ್ತು ಕಾರ್ಯಗಳಲ್ಲಿ ಅಂದರೆ ಸಂಘಟನೆಯಲ್ಲಿ ಉಂಟಾದ ಪರಿವರ್ತನೆಯನ್ನು ಸಾಮಾಜಿಕ ಪರಿವರ್ತನೆ ಅಂತ ಕರೆಯೋದು. ಲಕ್ಷಣಗಳು, ಸಾರ್ವತ್ರಿಕವಾದದ್ದು, ಸಂಕೀರ್ಣವಾದದ್ದು, ಸಾಮುದಾಯಿಕವಾದದ್ದು, ನಿರಂತರವಾದದ್ದು, ಅನಿವಾರ್ಯವಾದದ್ದು. ಇನ್ನು ತಂತ್ರಜ್ಞಾನ ಸಮಾಜವನ್ನು ಬದಲಾಯಿಸ್ತದೆ ಹೇಗೆ ಅಂತ ಕೇಳಿದರು. ಸೊ ಅದ್ರ ಮುಖ್ಯವಾಗಿ ಏನು ಬರೀಬೇಕು, ಸಾರಿಗೆ ಮತ್ತು ಸಂಪರ್ಕದ ಕ್ಷೇತ್ರ, ಹೊಸ ವರ್ಗಗಳ ಉದಯ, ತಂತ್ರಜ್ಞಾನ ಮತ್ತು ಕೃಷಿಯನ್ನು. ಸೊ ಒಂದು 6-7 ಸಾಲಲ್ಲಿ ಏನು ಮಾಡಿಯಪ್ಪ ಅಂದರೆ ಇದನ್ನು ವಿವರಣೆಯನ್ನು ಕೊಡಿ. ಇನ್ನು 10 ಮಾರ್ಕ್ಸ್ ಕ್ವಶನಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದಿಂದಾಗುವ ಪ್ರಯೋಜನಗಳು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಇದು 5 ಮಾರ್ಕ್ಸಿಗಾದರೂ ಬರ್ಬೋದು, 10 ಮಾರ್ಕ್ಸಿಗಾದರೂ ಬರ್ಬೋದು. ಎಕ್ಸ್ಪ್ಲನೇಷನ್ಗಳನ್ನು ಮಾಡಿ ಸ್ವಂತವಾಗಿ ನಾನಿಲ್ಲಿ ಜಸ್ಟ್ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಎಸ್, ಸಮಾಜಶಾಸ್ತ್ರ ಮಾನವ ಸಮಾಜದ ಬಗ್ಗೆ ಸಮಗ್ರ ಜ್ಞಾನ ಕೊಡ್ತದೆ, ಸಾಮಾಜಿಕ ಜಗತ್ತಿನ ಕುರಿತಾದ ವಿಮರ್ಶಾತ್ಮಕ ದೃಷ್ಟಿಕೋನ ಬೆಳೆಸ್ತದೆ, ವಿಶಾಲ ಮನೋಭಾವನೆ ಮೂಡಿಸ್ತದೆ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅರಿವು ಮೂಡಿಸ್ತದೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಸ್ತುನಿಷ್ಠ ಅಧ್ಯಯನ ಮಾಡ್ತದೆ, ಹಿಂದುಳಿದ ದೇಶಗಳ ಅಭಿವೃದ್ಧಿ ಮಾಡ್ತದೆ, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆಗೆ ಅವಶ್ಯಕ, ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕ, ಹಲವು ಉದ್ಯೋಗಾವಕಾಶ, ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಕಾನೂನು ಎಂದರೇನು, ಕಾನೂನಿನ ಲಕ್ಷಣಗಳನ್ನು ಕೇಳಿದ್ದಾರೆ. ಎಸ್, JS ರೌಸೆಕ್ ಅವರು ಏನು ಹೇಳಿದ್ದಾರೆ ಅಂದರೆ, ರಾಜಕೀಯ ಸಂಸ್ಥೆಗಳ ಮೂಲಕ ಹೊರಹೊಮ್ಮುವ ಸಾಮಾಜಿಕ ನಿಯಮಗಳನ್ನು ಕಾನೂನು ಅಂತಲೇ ಕರೆಯೋದು. ಏನು ಕಾನೂನಿನ ಲಕ್ಷಣ ಅಂದ್ರೆ, ಇದು ರಾಜಕೀಯವಾಗಿ ಸುಸಂಘಟಿತವಾದ ಸಮಾಜಗಳಲ್ಲಿ ಮಾತ್ರ ನಡೀತದೆ. ಇದನ್ನು ರಾಜ್ಯಶಕ್ತಿಯು ಒಂದು ಪ್ರಜೆಯನ್ನಾಗಿ ರಚಿಸ್ತದೆ. ಇದನ್ನು ಉದ್ದೇಶಪೂರ್ವಕವಾದ ಚಿಂತನೆಯಿಂದ ಜಾಗರೂಕತೆಯಿಂದ ರಚಿಸಲಾಗಿರುತ್ತದೆ. ಇದು ಸ್ಪಷ್ಟ ಮತ್ತು ನಿಸ್ಸಂದೇಹಯುಕ್ತ ಗುಣಗಳನ್ನು ಹೊಂದಿದೆ. ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ. ಇದು ಲಿಖಿತ ರೂಪದಲ್ಲಿರ್ತದೆ. ಇವು ಎಲ್ಲರಿಗೂ ಸಮಾನವಾಗಿ ಸಿಗ್ತವೆ. ಇವುಗಳನ್ನು ಬಳಸುವಾಗ ಸಂಬಂಧಿತ ವ್ಯಕ್ತಿಗಳ ಸ್ವಂತ ಅಭಿಪ್ರಾಯಗಳನ್ನು ಕೇಳೋ ಅಗತ್ಯವಿಲ್ಲ. ಕಾನೂನು ಗತಿಶೀಲ ಸ್ವರೂಪದ್ದಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಸಾಮಾಜಿಕ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಸಂಗ್ರಹಣೆ ವಿಧಾನಗಳು ಅಂತ ಕೇಳ್ತಾರೆ. 4 ಇದ್ದಾವೆ: ಅವಲೋಕನ, ಸಂದರ್ಶನ, ಪ್ರಶ್ನಾವಳಿ, ಸಾಮಾಜಿಕ ಸಮೀಕ್ಷೆ. ಇದನ್ನು ಬರೆದು ಇದರ ಅನುಕೂಲಗಳನ್ನು ಬರೀಬೇಕು. ಇದರದ ಅನುಕೂಲಗಳು, ಆಮೇಲೆ ಇದರಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳಿದ್ದಾವೆ. ಅವಲೋಕನದಲ್ಲಿ ವಿಧ ಇದ್ದಾವೆ, ಸಂದರ್ಶನದಲ್ಲಿ ವಿಧ ಇದ್ದಾವೆ. ಅವುಗಳನ್ನು ಏನು ಬರಬೇಕಂದ್ರೆ ಒಂದು 10 ಸಾಲುಗಳನ್ನು ಬರೀಬೇಕು. ಟೋಟಲಿ 10 ಮಾರ್ಕಿಗೆ ಒಂದು 3 ಪೇಜ್ ಬರೆದ್ರೆ ನಿಮಗೆ 8-9 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಪರಿಸರ ಮಾಲಿನ್ಯದಿಂದ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮಗಳು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಯಾವತ್ತೂ ಇದನ್ನೇ ಕೇಳ್ತಿರ್ತಾರೆ. ಎಸ್, ಇದು ಮುಖ್ಯವಾಗಿ ಏನು ಮಾಡ್ತದಪ್ಪ ಅಂದರೆ, ಪರಿಸರ ಮಾಲಿನ್ಯ ಪ್ರಾಣಿ ಜಗತ್ತು, ಸಸ್ಯ ಜಗತ್ತುಗಳ ಮೇಲೆ ಸಹಜ ಸಮತೋಲನವನ್ನು ಕಳೆದುಕೊಳ್ಳಿಸ್ತದೆ. ಕ್ಷಯ, ಅಸ್ತಮಾ, ರಕ್ತಹೀನತೆ, ಕಣ್ಣಿನ ಸಮಸ್ಯೆ, ಚರ್ಮ ರೋಗ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ಬರ್ತವೆ.
ಅರಣ್ಯ ಸಂಪತ್ತು, ಐತಿಹಾಸಿಕ ಸ್ಮಾರಕಗಳು, ಕಟ್ಟಡಗಳು ವಿರೂಪವಾಗ್ತವೆ. ಅನಾವೃಷ್ಟಿ, ಅತಿವೃಷ್ಟಿ, ಶೀತ ಮಾರುತಗಳು ಬೀಸ್ತಾವ. ಸಾಂಕ್ರಾಮಿಕ ರೋಗಗಳ ವೇಗವಾಗಿ ಹರಡಿಸ್ತಾವ. ಓಝೋನ್ ಪದರದ ನಾಶದಿಂದ ಸೂರ್ಯನ ಅತಿ ನೇರಳೆ ಕಿರಣಗಳು ಭೂಮಿಗೆ ನೇರವಾಗಿ ತಲುಪಿ ಜೀವ ಸಂಕುಲಕ್ಕೆ ಹಾನಿ ಮಾಡ್ತಾವ. ಜಲಚರಗಳ ನಾಶ, ಸಾಗರ ಜೀವಿಗಳು, ಸಾಗರ ಸಸ್ಯಗಳ ನಾಶ, ಮಾನಸಿಕ ಮತ್ತು ದೈಹಿಕ ವಿಕಲತೆ ಉಂಟು ಮಾಡ್ತದೆ. ಅಣುವಿಕಿರಣಗಳ ಪರಿಣಾಮಗಳು ಹಲವು ತಲೆಮಾರುಗಳನ್ನು ಮುಂದುವರಿಸ್ತದೆ. ಇವು ಪರಿಸರ ಮಾಲಿನ್ಯದ ದುಷ್ಪರಿಣಾಮಗಳಾಗಿದ್ದು ಸಾಮಾಜಿಕ ಸಮಸ್ಯೆಗಳೇ ಆಗ್ತವೆ ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇಷ್ಟು ಒಂದು ಸೆಟ್ ಕ್ವಶನ್ ಪೇಪರ್ ಅದ. ನನ್ನ ಕಡೆ ಇನ್ನೂ ಒಂದು ಸೆಟ್ ಕ್ವಶನ್ ಪೇಪರ್ ಅದ. ಸೊ ನೀವು ಹೆಚ್ಚು ವ್ಯೂಸ್ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ದಯಮಾಡಿ ಲೈಕ್, ಶೇರ್ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.